ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಅಧ್ಯಕ್ಷರಾಗಿ ನಿಂಗಮ್ಮ ದ್ಯಾಮನಗೌಡರು ಅವಿರೋಧ ಆಯ್ಕೆ. ಕೊಪ್ಪಳ ಜಿಲ್ಲೆಯ ಕುಕ್ಕನೂರು ತಾಲೂಕಿನ ಮಂಡಲಗಿರಿ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ 2ನೇ ಅಧ್ಯಕ್ಷರಾಗಿ ನಿಂಗಮ್ಮ ಸಿದ್ದನಗೌಡ ದ್ಯಾಮನಗೌಡರು ಹಾಗೂ ಉಪಾಧ್ಯಕ್ಷರಾಗಿ ಬನ್ನಮ್ಮ ಬಸಯ್ಯ ಸಸಿಮಠ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. 2ನೇ ಅವಧಿಗೆ ಅಧ್ಯಕ್ಷರಾಗಿದ್ದ ದೇವಪ್ಪ ಇಳಿಕೆರೆ ಹಾಗೂ ಉಪಾಧ್ಯಕ್ಷರಾದ ಮಹೇಂದ್ರ ಗದಗ ಇವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಂದೊಂದು ನಾಮಪತ್ರಗಳು ಮಾತ್ರ ಸಲ್ಲಿಕೆ. ಆದ್ದರಿಂದ ನಿಂಗಮ್ಮ ಸಿದ್ದನಗೌಡ ದ್ಯಾಮನಗೌಡರು ಅವರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಬಸಮ್ಮ ಬಸಯ್ಯ ಸಸಿಮಠ ಇವರನ್ನು ಉಪಾಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿಯಾದ ತಹಸೀಲ್ದಾರ್ ಪ್ರಾಣೇಶ್ ಎಚ್ ತಿಳಿಸಿದರು. ಈ ವೇಳೆಯಲ್ಲಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಆಚರಿಸುತ್ತಾ ನೆರೆದಿದ್ದವರಿಗೆಲ್ಲ ಸಿಹಿ ವಿತರಣೆ ಮಾಡಿದರು. ಈ ವೇಳೆಯಲ್ಲಿ ಪ್ರಮುಖರಾದ ಹನುಮಂತಪ್ಪ ಉಪ್ಪಾರ, ವೀರನಗೌಡ, ನಾಗನಗೌಡರು, ಜಯಪ್ರಕಾಶ್ ಗೌಡ, ಪೊಲೀಸ್ ಪಾಟೀಲ್, ಶ್ರೀಧರ ದೇಸಾಯಿ, ಭೀಮಾರೆಡ್ಡಿ, ಶಾಡ್ಲಗೇರಿ, ವೆಂಕಟೇಶ ಈಲಿಗೇರ, ಮಹಮ್ಮದ್ ರಫಿ, ಮಂಡಲಗಿರಿ, ಗುರುಸಿದ್ದಪ್ಪ ಗಿಡ್ವರ, ಶಿವಮೂರ್ತಿ, ದಳವಾಯಿ, ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು, ಅಭಿವೃದ್ಧಿ ಅಧಿಕಾರಿ ಮನೋರಮಾ ಪಾಟೀಲ, ಕಾರ್ಯದರ್ಶಿ ಸರಿತಾ ರಾಥೋಡ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಈ ಒಂದು ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಸದಸ್ಯರಿಗೂ, ಗ್ರಾಮಸ್ಥರಿಗೂ ಮತ್ತು ಪತ್ರಕರ್ತ ಬಂಧುಗಳಿಗೂ, ಆರಕ್ಷಕ ಇಲಾಖೆಯವರಿಗೂ ಅತ್ಯಂತ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಎರಡು ಮಾತನಾಡ್ತೀನಿ. ಆದರೆ ಒಂದು ಅಸಮಾಧಾನ ನಮ್ಮ ಬಸವಣ್ಣರಿಗೆ ಭಾಳ ನೋವಾಗಿದೆ. ಈ ಸ್ಥಾನ ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ನಾನು ಅರಸ್ತೀನಿ. ನೂತನವಾಗಿ ಅಧ್ಯಕ್ಷರ ಆಯ್ಕೆಯಾದಂಥ ನಿಂಗಮ್ಮ ದ್ಯಾಮನಗೌಡರು ಹಾಗೂ ಈ ಬಸಮ್ಮ ಸಸಿಮಠ ಅವರಿಗೆ ಎಲ್ಲರ ಊರಿನ ಹಿರಿಯರು ಹಾಗೂ ನಾಗರಿಕರು ಹಾಗೂ ಎಲ್ಲ ಸಮಸ್ತ ಬಳಗದಿಂದ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸದಸ್ಯರು ಯಾವುದೇ ರಾಜಕೀಯ ಭೇದ ಭಾವನೆ ಇಲ್ಲದೆ ಸಕ್ರಿಯವಾಗಿ ಮಾತನಾಡಿಕೊಂಡು ನಮ್ಮ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಈ ಇಬ್ಬರು ಸದಸ್ಯರನ್ನು, ಅದು ವಿಶೇಷವಾಗಿ ಮಹಿಳೆಯರನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತೀವಿ. ಅದೇ ರೀತಿಯಾಗಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇವರಿಬ್ಬರ ಶ್ರಮ ಜಾಸ್ತಿ ಇದೆ. ಆದ್ದರಿಂದ ಎಲ್ಲ ಮಾಡ್ತಕ್ಕಂಥ ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿ ರೀತಿಯಾಗಿ ಮಾಡಿಕೊಟ್ಟು ಗ್ರಾಮದ ಅಭಿವೃದ್ಧಿಗೆ ಇವರೆಲ್ಲರೂ ಸಹಕಾರಿ ಆಗಬೇಕು. ಅದ್ರ ಜೊತೆಗೆ ನಾವೆಲ್ಲರೂ ಸಹಕಾರ ನೀಡಬೇಕು ಅನ್ನೋದು ದೃಷ್ಟಿಯಲ್ಲಿ ಹೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಒಂದು ಅತಿ ಶಾಂತ ರೀತಿಯಿಂದ ನಡೆದುಕೊಂಡು ಈ ಒಂದು ಚುನಾವಣೆಯನ್ನು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಧ್ಯಕ್ಷರು ಯಾರು ಮಾತಾಡ್ತಾರೆ? ಅಧ್ಯಕ್ಷ ಮತ್ತು ಅಧ್ಯಕ್ಷರಾಗಿ ನಿಂಗಮ್ಮ ದ್ಯಾಮನಗೌಡರು, ಉಪಾಧ್ಯಕ್ಷರಾಗಿ ಬಸಮ್ಮ ಸಸಿಮಠ ಅವರು ಯಾವುದೇ ಒಂದು ಇರದೆ ಆಯ್ಕೆಯಾದದಕ್ಕೆ ಎಲ್ಲ ನಮ್ಮ ಮಂಡಲಗಿರಿ ಪಂಚಾಯತಿ ಬರ್ತಕ್ಕಂಥ ಮಾತುಹಳ್ಳಿಯ ಗ್ರಾಮಸ್ಥರಿಗೆ ಹಾಗೂ ಸದಸ್ಯರಿಗೆ ಕೃತಜ್ಞತೆಗಳು ಮೊದಲು ಸಲ್ಲಿಸುತ್ತೆ. ಪ್ರಥಮ ಬಾರಿ ಈ ಥರ ಆಗಿದ್ದು ಪ್ರಥಮ ಬಾರಿ ನಮ್ಮಲ್ಲಿ, ಯಾಕಂದರೆ ಅಗದಿ ಸರಳವಾಗಿ ಆಯಿತು. ಎಲ್ಲರಿಗೂ ಧನ್ಯವಾದಗಳು ಮತ್ತು ಸಹಕಾರ ಮಾಡಿದಂಥ ಎಲ್ಲರಿಗೂ ಮತ್ತು ಮೀಡಿಯಾದವರಿಗೂ ಮತ್ತು ಆರಕ್ಷಕ ಇಲಾಖೆಯವರಿಗೂ ಧನ್ಯವಾದಗಳು ಹೇಳ್ತೀನಿ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಒಂದು ನಾಮಪತ್ರ ಸ್ವೀಕೃತ ಆಗುತ್ತದೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೂ ಸಹ ಒಂದೇ ನಾಮಪತ್ರ ಸ್ವೀಕೃತ ಆಗಿರೋದ್ರಿಂದ ಅಧ್ಯಕ್ಷ ಸ್ಥಾನಕ್ಕಾಗಿ ನಿಂಗಮ್ಮ ಸಿದ್ದನಗೌಡ ದ್ಯಾಮನಗೌಡರು ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಣೆ ಮಾಡಲಾಗಿದೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಶ್ರೀಮತಿ ಬಸಮ್ಮ ಬಸಯ್ಯ ಸಸಿಮಠ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಣೆ ಮಾಡಲಾಗಿದೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.